ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಉಪಚುನಾವಣೆಯ ಕಾವು ತೀವ್ರಗೊಂಡಿದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರಗಳ ಉಪಚುನಾವಣೆಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ಈ ಬಾರಿ ಬಿಜೆಪಿ ಕೆಲ ಅಚ್ಚರಿಯ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ವೀರಣ್ಣ ಚರಂತಿಮಠ್ಗೆ ನೀಡಲಾಗಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಪಾಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯದ ನಾಯಕನಿಗೆ ಟಿಕೆಟ್ ನೀಡುವ ಮೂಲಕ ಅಚ್ಚರಿಯ ನಿರ್ಧಾರ ತೆಗೆದುಕೊಂಡಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರವಾಗಿ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಹೌದು, ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆಯ HY ಮೇಟಿಯವರ ನಿಧನದಿಂದ ತೆರವಾದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ಉಪಚುನಾವಣೆ ನಡೆಯಲಿದೆ. ಅದರ ಹಿಂದೆಯೇ 2 ಕ್ಷೇತ್ರಗಳಿಗೆ ನಡೆಯುತ್ತಿರುವ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಪ್ರಜಾಪ್ರಭುತ್ವವನ್ನ ಅಣಕಿಸುವಂತಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ದಾವಣಗೆರೆಯಿಂದ ಶಾಮನೂರು ಶಿವಶಂಕರಪ್ಪ, ಬಾಗಲಕೋಟೆಯಿಂದ HY ಮೇಟಿ ಗೆದ್ದಿದ್ರು. ಶಾಮನೂರು ಬಲಿಷ್ಠ ಬಹುಸಂಖ್ಯಾತ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರೆ, ಮೇಟಿ ಕುಟುಂಬ ಕುರುಬ ಸಮುದಾಯಕ್ಕೆ ಸೇರಿದವರು. ಶಾಮನೂರು ಮತ್ತು ಮೇಟಿ ಇಬ್ಬರು 6 ಬಾರಿ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ 4-5 ದಶಕಗಳ ಕಾಲ ರಾಜರಂತೆ ಮೆರೆದವರು. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಗಳಿಸಿ ಅಧಿಕಾರಕ್ಕೇರಿದ್ರು. ಈ ಇಬ್ಬರು ಹಿರಿಯ ನಾಯಕರು ಸಚಿವರಾಗಲಿಲ್ಲ. ಒಬ್ಬರು ವಯಸ್ಸಿನ ಕಾರಣ ಒಡ್ಡಿ ಪುತ್ರನನ್ನ ಸಚಿವರನ್ನಾಗಿಸಿದ್ರು. ಮತ್ತೊಬ್ಬರು ಸ್ವಯಂಕೃತ ಅಪರಾಧಕ್ಕೆ ಬಲಿಯಾಗಿ ಸಚಿವ ಸ್ಥಾನ ಕೇಳುವ ನೈತಿಕತೆಯನ್ನ ಕಳೆದುಕೊಂಡ್ರು. ಇಂತಹ ಈ ಹಿರಿಯ ನಾಯಕರು ಈಗಿಲ್ಲ. ಇಲ್ಲದಿರುವ ಸಮಯದಲ್ಲಾದರೂ ಇವರ ಗೆಲುವಿಗಾಗಿ ಬಾವುಟ ಕಟ್ಟಿದ, ಶ್ರಮ ಸುರಿದ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ನೀಡುವುದು, ಮುಂದೆ ನಿಂತು ಗೆಲ್ಲಿಸಿಕೊಳ್ಳುವುದು ಆ ಕುಟುಂಬಗಳ ಆದ್ಯ ಕರ್ತವ್ಯ. ಅದು ಪಕ್ಷದ ಜವಾಬ್ದಾರಿ ಕೂಡ. ಆದರೆ ಅಪ್ಪನ ನಂತರ ಮಕ್ಕಳು ಮೊಮ್ಮಕ್ಕಳು ಅಖಾಡಕ್ಕೆ ಇಳಿಯಲು ತಮ್ಮದೇ ಆದಂತಹ ಕಸರತ್ತು ನಡೆಸಿದ್ದಾರೆ. ಅನುಕಂಪದ ದಾಳ ಪ್ರಯೋಗ ಮಾಡಿ ಗೆಲ್ಲುವುದಕ್ಕೆ ಪಕ್ಷವೂ ಕೂಡ ತಮ್ಮದೇ ಆದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ 2 ಕ್ಷೇತ್ರಗಳನ್ನ ಗೆಲ್ಲುವುದು ಪಕ್ಷಕ್ಕೆ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಆಗಿದೆ. ದಾವಣಗೆರೆ ಹೇಳಿ ಕೇಳಿ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಭದ್ರಕೋಟೆ. ಅದೇ ರೀತಿ ಬಾಗಲಕೋಟೆಯನ್ನ ಮೇಟಿ ಕುಟುಂಬ ಮುಷ್ಟಿಯಲ್ಲಿಟ್ಟುಕೊಂಡು ಕೂತಿದೆ. ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾದ ಸ್ಥಾನಕ್ಕೆ ಸಚಿವ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಶಾಮನೂರು ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಇದೆ. ಈ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ SS ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ ರೀತಿ HY ಮೇಟಿ ಅವರಿಂದ ತೆರವಾದ ಸ್ಥಾನಕ್ಕೆ ಅವರ ಪುತ್ರರಾದ ಮಲ್ಲಿಕಾರ್ಜುನ, ಉಮೇಶ್, ಪುತ್ರಿಯರಾದ ಬಾಯಕ್ಕ, ಮಹಾದೇವಿಯವರಿಂದ ಒತ್ತಡವಿದೆ. ಮಹಾದೇವಿಯವರಂತೂ ನನಗೆ ಟಿಕೆಟ್ ಲಭ್ಯವಾಗದಿದ್ರೆ ಬಂಡಾಯವೇಳುವ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಶಾಮನೂರು ಕುಟುಂಬ ಮತ್ತು ಮೇಟಿ ಕುಟುಂಬ 2 ವಂಶ ಪಾರಂಪರ್ಯ ರಾಜಕಾರಣವನ್ನ ಪೋಷಿಸಿಕೊಂಡು ಬಂದಿವೆ. 40ರಿಂದ 50 ವರ್ಷಗಳ ಕಾಲ ಅಧಿಕಾರವನ್ನ ಅನುಭವಿಸಿವೆ. ಈಗಲೂ ಅಧಿಕಾರಕ್ಕಾಗಿ ಹಪಹಪಿಸುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳು. ಆದರೆ ಆ ಪ್ರಜೆಗಳನ್ನ ಹಂತ ಹಂತವಾಗಿ ತುಳಿತಾ ಇರೋರು ಪ್ರಭುಗಳಾಗಿ ಮೆರೆಯುತ್ತಿದ್ದಾರೆ. 2 ಕುಟುಂಬಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢ ಸ್ಥಿತಿಯಲ್ಲಿ ಇರಲು ಕಾರಣಕರ್ತರಾದ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 40ರಿಂದ 50 ವರ್ಷಗಳ ಕಾಲ ಕುಟುಂಬ ರಾಜಕಾರಣವನ್ನ ಮಾಡಿಕೊಂಡು ಬಂದಂತಹ ಈ ಕುಟುಂಬಗಳಿಗೆ ತಿಳಿ ಹೇಳಬೇಕಾದ ಕರ್ತವ್ಯ ಹೈಕಮಾಂಡ್ನದ್ದು. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರ ಅನುಭವಿಸಿದ್ದು ಸಾಕು, ಕಾರ್ಯಕರ್ತರನ್ನ ಬೆಳೆಸೋಣ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕಿತ್ತು. ಆದರೆ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಇವರು ಕೈ ಜೋಡಿಸಿದ ಹಾಗೆ ಕಾಣ್ತಾ ಇದೆ. ಈ ಕುಟುಂಬ ರಾಜಕಾರಣವನ್ನ ಕಟುವಾಗಿ ಟೀಕೆ ಮಾಡಿದ್ದು ಹಿಂದೆ ಬಿಜೆಪಿ. ಅದೇ ಬಿಜೆಪಿ ಇಂದು ಕುಟುಂಬ ರಾಜಕಾರಣದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದೆ. ಕುಟುಂಬ ರಾಜಕಾರಣದ ಮುಖ್ಯ ಉದ್ದೇಶವೇ ಅಧಿಕಾರದಾಹ, ಹಣದ ಹಪಾಹಪಿ. ಅದನ್ನ ಬಿಟ್ರೆ ಸೇವೆ ಅನ್ನೋದು ನೆಪ ಮಾತ್ರ. ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಧಿಕಾರ ಜನರ ಕೈಯಲ್ಲಿರಬೇಕು. ಇದು ಮೂಲಭೂತ ಸಿದ್ಧಾಂತ. ಆದರೆ ಇತ್ತೀಚಿನ ದಶಕಗಳಲ್ಲಿ ಕುಟುಂಬ ರಾಜಕಾರಣ ಸಾಮಾನ್ಯವಾಗ್ಬಿಟ್ಟಿದೆ.
ರಾಜಕೀಯ ಪಕ್ಷಗಳಲ್ಲಿ ನಾಯಕತ್ವವು ಸಾಮರ್ಥ್ಯ, ಜನಸೇವೆ, ತತ್ವ ಸಿದ್ಧಾಂತಗಳಿಗೆ ಬದಲಾಗಿ ಜಾತಿ, ಕೌಟುಂಬಿಕ ಹಿನ್ನೆಲೆಯ ಆಧಾರದಲ್ಲಿ ಹಂಚಿಕೆಯಾಗ್ತಾ ಇದೆ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಈ ಕುಟುಂಬ ರಾಜಕಾರಣದಿಂದ ಹೊಸ ನಾಯಕತ್ವಕ್ಕೆ ಅವಕಾಶಗಳು ಕಡಿಮೆಯಾಗುತ್ತೆ. ಸಮಾಜದ ವಿವಿಧ ವರ್ಗಗಳ ಪ್ರತಿಭಾವಂತರು ಕೇವಲ ರಾಜಕೀಯ ಹಿನ್ನೆಲೆ ಇಲ್ಲದ ಕಾರಣದಿಂದಾಗಿ ಕಡೆಗಣಿಸಲ್ಪಡುತ್ತಿದ್ದಾರೆ. ಇದು ಸಮಾನ ಅವಕಾಶಗಳ ತತ್ವವನ್ನ ಹಾಳು ಮಾಡ್ತಾ ಇದೆ.